ನಿಧಾನವಾಗಿ ಯೋಚನೆ ಮಾಡು ಕುಸುಮ. ವಾಸ್ತವವಾಗಿ ಯೋಚನೆ ಮಾಡುವುದಕ್ಕೆ ಅವಳಿಗೇನೂ ಉಳಿದಿರಲಿಲ್ಲ. ಹಿರಿಯರ ಮಾತಿನಂತೆ ನಡೆಯುವುದೊಂದೇ ಮಾರ್ಗವೇ ಅಂತ ಅಂದ್ಕೊಂಡ್ಳು. ಆಗ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು. ಶಾರದೆ ಏನು ಮಾಡ್ತಾಳೋ ನೋಡೋಣ ಅಂತ. ಮಾರನೆಯ ದಿನ ಬೆಳಗ್ಗೆನೆ ಕುಸುಮ ಶಾರದೆಯ ಮನೆಗೆ ಬಂದ್ಲು. ಗೆಳತಿಯ ಮುಖ ನೋಡಿ ಶಾರದಾ ಕೇಳಿದ್ಲು, ಏನೇ ಇದ್ದಕ್ಕಿದ್ದಂತೆ ಬಂದಿದೀಯಾ? ವಿಶೇಷವೇನು? ಲೇ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು, ಅದಕ್ಕೆ ಬಂದೆ ಬೆಳಗ್ಗೆನೆ. ಹೇಳೇ, ಯಾಕೆ ಸಂಕೋಚ ಪಡ್ತೀಯಾ? ಅದು ನನ್ನ ಹತ್ರ. ಆಗ ಕುಸುಮ ತನ್ನ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ನಡೆದ ಮಾತುಕತೆಯ ಸಂಪೂರ್ಣ ವಿವರವನ್ನು ಗೆಳತಿಗೆ ವಿವರಿಸಿದಳು. ಅದನ್ನು ಕೇಳಿದ ಶಾರದೆ ತನ್ನ ಮನೆಯಲ್ಲಿ ನಡೆದ ವಾದ ವಿವಾದವನ್ನು ಹೇಳ್ತಾ, ನೋಡೆ, ನನ್ನ ಕಥೆ ಹೀಗಿದೆ ಅಂದ್ಲು. ಹಾಗಾ? ಅಂದರೆ ನೀನು ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಓದಬೇಕಾ? ನಾನೇ ಕನಸು ಕಟ್ಟಿದ್ದೆ, ಅವೆಲ್ಲ ಬರೀ ಕನಸೇ ಆದವು. ಏನು ಕನಸು ಕಟ್ಟಿದ್ದೆ? ನಾವಿಬ್ಬರೂ ಒಂದೇ ಕಾಲೇಜಿನಲ್ಲಿ ಓದ್ತೀವಿ, ಒಂದೇ ಹಾಸ್ಟೆಲ್ನಲ್ಲಿ ಇರ್ತೀವಿ ಅಂತ. ಆದರೆ ಎಲ್ಲ ತಲೆ ಕೆಳಗಾಯಿತು. ನಿಜ ಕಣೆ, ನಾನು ಅದೇ ರೀತಿ ಯೋಚನೆ ಮಾಡಿದ್ದೆ. ನಮ್ಮಪ್ಪ ಅಮ್ಮ ಬಲವಂತ ಮಾಡಿ ನನ್ನ ಚಿಕ್ಕಮ್ಮನ ಮನೆಗೆ ಕಳಿಸ್ತಿದ್ದಾರೆ. ನಾನು ಒಪ್ಕೊಳ್ಳೇಬೇಕು. ನಿಂದೊಂದು ಥರ, ನಂದೊಂದು ಥರ. ಈಗ ನಾವಿಬ್ಬರೂ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡಿದ್ದೀವಿ. ಹಾಗಾದರೆ ನೀನು ಯಾವಾಗ ಹಳ್ಳಿ ಬಿಡ್ತೀಯಾ? ನಾಡಿದ್ದು. ಅಂದರೆ ನಾನು ಈ ಹಳ್ಳೀಲಿ ಒಂಟಿಯಾಗ್ಬಿಟ್ಟೆ. ಏನು ಮಾಡೋದು? ಯಾವುದು ನಮ್ಮ ಕೈಲಿಲ್ಲ. ಹೋಗ್ಲಿ ಕುಸುಮ, ನಮ್ಮ ಸ್ನೇಹ ಹೀಗೆ ಇರಲಿ. ಹ್ಞೂ ಕಣೆ ಶಾರದೆ, ನಾವಿಬ್ಬರೂ ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಸ್ನೇಹ ಮಾತ್ರ ಶಾಶ್ವತವಾಗಿರುತ್ತೆ, ಇದು ಖಂಡಿತ. ಅಷ್ಟು ಮಾತಾಡಿದ ಗೆಳತಿಯರು ಬೇರೆ ಬೇರೆ ಆದರು. ಸ್ನೇಹಿತೆಯ ಜೊತೆಯಲ್ಲಿ ಮಾತುಕತೆ ನಡೆಸಿದ ಮೇಲೆ ಕುಸುಮ ಸೀದಾ ಮನೆಗೆ ಬಂದ್ಲು. ಅವಳ ಬಾಡಿದ ಮುಖವನ್ನು ಕಂಡ ಮಾದಮ್ಮ ಕೇಳಿದಳು, ಯಾಕೆ ಒಂದು ಥರ ಇದೀಯಾ? ಮೈಲಿ ಹುಷಾರಿದೆ ತಾನೆ? ಹಾಂ, ನಾನು ಹುಷಾರಾಗಿದ್ದೀನಿ ಅಂದವಳು ಶಾರದೆಯ ವಿಷಯವನ್ನು ತಾಯಿಗೆ ವಿವರಿಸಿದರು. ನಾವು ಲೆಕ್ಕ ಹಾಕುವುದು ಒಂದಾದರೆ ದೇವರ ಲೆಕ್ಕಾಚಾರವೇ ಮತ್ತೊಂದು ಅನ್ನುತ್ತಾ ಬಚ್ಚಲು ಮನೆಗೆ ನಡೆದಳು. ವೀರಪ್ಪ ದಂಪತಿಗಳು ಕುಸುಮಳನ್ನು ಹಳ್ಳಿಯಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. ಆದರೆ ಕೇವಲ 6 ತಿಂಗಳಲ್ಲಿ ವೀರಪ್ಪ ತನ್ನ ಹೊಲದ ಬೇಲಿಯ ಪಕ್ಕದಲ್ಲಿದ್ದ ವಿದ್ಯುತ್ ತಂತಿಯನ್ನು ತುಳಿದ ಪರಿಣಾಮವಾಗಿ ಸ್ಥಳದಲ್ಲೇ ಮೃತಪಟ್ಟ. ಗಂಡನ ಅನಿರೀಕ್ಷಿತ ಸಾವಿನಿಂದ ಮಾದಮ್ಮ ಕಂಗಾಲಾದಳು. ಅವಳ ಮನಸ್ಥೈರ್ಯ ಕುಸಿದು ಹೋಯಿತು. ಇಂತಹ ಸ್ಥಿತಿಯಲ್ಲಿ ಒಂದು ದಿನ ಅವಳು ಎಂದಿನಂತೆ ನದಿಯಲ್ಲಿ ಬಟ್ಟೆ ಒಗೆಯಲು ಹೋಗಿದ್ದಾಗ ಅಕಸ್ಮಾತ್ತಾಗಿ ಕಾಲು ಜಾರಿ ಬಿದ್ದು ನದಿಯ ಪಾಲಾದಳು. ಅಪ್ಪನ ಅಗಲುವಿಕೆಯಿಂದ ಗಾಬರಿಗೊಂಡಿದ್ದಳು ಕುಸುಮ. ಆ ದುಃಖ ಮಾಸುವ ಮೊದಲೇ ತಾಯಿಯ ಸಾವು ಅವಳನ್ನು ಹೆದರಿಸಿತು. ತಾನು ಒಂಟಿಯಾಗ್ಬಿಟ್ಟೆ ಅನ್ನುವ ಚಿಂತೆ ಅವಳನ್ನು ಕಾಡಲಾರಂಭಿಸಿತು. ಇದೇ ಸಮಯಕ್ಕೆ ಸರಿಯಾಗಿ ಸಂತೆಹಳ್ಳಿಲಿ ಬರಗಾಲ ಕಾಲಿರಿಸಿತು. ಜನಗಳು ಮಳೆ ಬೆಳೆ ಕಾಣದೆ ವಲಸೆ ಹೋಗಲು ಪ್ರಾರಂಭಿಸಿದರು. ಕೆಲವರು ದೂರದ ಊರುಗಳಿಗೆ ನಡೆದ್ರೆ ಮತ್ತೆ ಕೆಲವರು ಸುತ್ತಮುತ್ತಲ ಊರುಗಳಿಗೆ ಕಾಲಿಟ್ಟರು. ತಂದೆ ತಾಯಿಯರನ್ನು ಕಳೆದುಕೊಂಡ ಕುಸುಮಾಳಿಗೆ ಪಟ್ಟಣಕ್ಕೆ ಹೋಗುವ ಆಲೋಚನೆ ಬಂತು. ಅದೇ ಸಮಯಕ್ಕೆ ಸರಿಯಾಗಿ ಅವಳಿಗೆ ವನಜಮ್ಮನ ಬೋಧನೆ ನೆನಪಾಯಿತು. ಪಟ್ಟಣದಲ್ಲಿ ನೆಲೆಸಿ ಅಲ್ಲೊಂದು ಸೌಂದರ್ಯವರ್ಧಕ ಕೇಂದ್ರವನ್ನು ನಡೆಸುವ ಚಿಂತೆ ಅವಳದಾಯಿತು. ಇದೊಂದು ಚಿಂತನೆಯಷ್ಟೆ. ಆದರೆ ಹೇಗೆ ಮುಂದುವರಿಬೇಕು? ಎಲ್ಲಿ ಜಾಗ ಹುಡುಕಬೇಕು? ತಾನು ಒಂಟಿ ಹೆಣ್ಣು, ಅದರಲ್ಲೂ ಯೌವನಾವಸ್ಥೆ. ಹೇಗೆ ಜೀವನ? ಹೊಸ ಜಾಗದಲ್ಲಿ ಯಾರನ್ನು ನಂಬೋದು? ಯಾರು ಸಹಾಯಕ್ಕೆ ಬರ್ತಾರೆ? ಇವೆಲ್ಲ ಅವಳನ್ನು ಕಾಡಿಸಲು ಮೊದಲು ಮಾಡಿದಳು. ಆದರೆ ಒಂದು ಭಂಡ ಧೈರ್ಯ ಕುಸುಮಾಳನ್ನು ಉತ್ತೇಜಿಸಿತು ಪಟ್ಟಣಕ್ಕೆ ಹೋಗಿ ನೆಲೆಸಲು. ಸಂತೆಹಳ್ಳಿಲಿ ಶೋಚನೀಯ ಸ್ಥಿತಿ ಉಂಟಾದಾಗ ಬೇರೆ ದಾರಿಯಿಲ್ಲದೆ ಇತರೆ ವಲಸಿಗರ ಜೊತೆ ಕುಸುಮಾಳು ಒಬ್ಬಳಾದಳು. ಹಳ್ಳಿಯ ಮುಕ್ಕಾಲು ಜನ ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೊರಟ್ರು. ಕುಸುಮ ಮತ್ತು ಅವಳ ಒಬ್ಬ ಗೆಳತಿ ಶಾಂತಿ ಪಟ್ಟಣದ ಬಸ್ಸು ಹತ್ತಿದ್ರು. ಬಸ್ಸು ಚಲಿಸಲು ಪ್ರಾರಂಭವಾಗುವ ತನಕ ಕುಸುಮಳಲ್ಲಿ ಒಂದು ರೀತಿಯ ಧೈರ್ಯವಿತ್ತು. ಯಾವಾಗ ಬಸ್ಸು ಹತ್ತು ಹೆಜ್ಜೆ ಹಾಕಿತೋ ಆವಾಗ ಅವಳ ಮನಸ್ಸಿನಲ್ಲಿ ಅವಲಕ್ಕಿ ಕುಟ್ಟಲು ಪ್ರಾರಂಭವಾಯಿತು. ಇದ್ದಕ್ಕಿದ್ದಂತೆ ಹೆದರಿಕೆ ಉಂಟಾಯಿತು. ಗೆಳತಿಯನ್ನು ಕಂಡ ಶಾಂತಿ ಕೇಳಿದ್ಲು,
ಯಾಕೆ ಮುಖ ಬಿಳಿಚಿಕೊಂಡಿದೆ? ಗಾಬರಿಯಾಗಿದ್ದೀಯಾ? ಸ್ನೇಹಿತೆಯ ಮಾತಿಗೆ ಕುಸುಮ ಅರೆ ಬರೆ ಧೈರ್ಯ ತೋರಿಸಲು ಮುಂದಾದಳು. ಏನಿಲ್ಲ ಕಣೆ, ಯಾಕೋ ಒಂದು ಥರ. ನನ್ನ ಕೈಲಿ ಹೇಳೆ. ಶಾಂತಿ ಪಟ್ಟಣದಲ್ಲಿ ಹೇಗಿರೋದು ಒಂಟಿಯಾಗಿ? ಅಯ್ಯೋ ಪೆದ್ದಮ್ಮ, ನಾನಿನ್ಗೆ ಮುಂಚೆನೇ ಹೇಳಲಿಲ್ವಾ? ಪಟ್ಟಣದಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾಳೆ. ಅವಳು ತುಂಬ ಒಳ್ಳೆಯವಳು. ನಾವು ಅವಳ ಮನೇಲಿರೋದು. ನಾವಿಬ್ರು ಬರ್ತೀವಂತ ಅವಳಿಗೆ ಹೇಳಿದ್ದೀನಿ. ನೀನೇನು ಭಯ ಬೀಳ್ಬೇಡ ಕುಸುಮ. ನೀನೇನೋ ಪರವಾಗಿಲ್ಲ. ಶಾಂತಿ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದೀಯಾ? ಆದರೆ ನನಗೂ ನಿಮ್ಮ ಚಿಕ್ಕಮ್ಮನಿಗೂ ಏನ್ ಸಂಬಂಧ? ನಾನು ಅವರ ಮನೇಲಿ ಜಾಸ್ತಿ ದಿವಸ ಇರೋಕೆ ಆಗತ್ತಾ? ನೀನೇ ಹೇಳು. ನೀನ್ಯಾಕೆ ಇಲ್ಲದ ಯೋಚನೆ ಮಾಡ್ತಿದೀಯಾ? ನಿನ್ ವಿಷಯನ ನಾನಾಗ್ಲೇ ಚಿಕ್ಕಮ್ಮನಿಗೆ ಹೇಳಿದ್ದೀನಿ. ಏನೂ ತೊಂದರೆಯಾಗಲ್ಲ. ನೀನೇನೋ ಹೇಳ್ತೀ ಶಾಂತಿ, ಆದರೆ ನನ್ನ ಮನಸ್ಸು ಒಂದು ಥರ ಇದೆ. ಗೊತ್ತಿಲ್ಲದ ಜಾಗದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ? ಕುಸುಮ, ನಾನು ನೀನು ಸ್ನೇಹಿತೆಯರು ತುಂಬ ದಿನದಿಂದ. ಈಗ ನಾವು ಹೋಗ್ತಿರೋದು ನಮ್ಮ ಚಿಕ್ಕಮ್ಮನ ಮನೆಗೆ. ನಾನು ಅಲ್ಲಿ ಹೇಗೆ ಇರ್ತೀನೋ ನೀನು ಹಾಗೆ ಇರಬಹುದು. ಯಾವ ತೊಂದರೆಯೂ ಇಲ್ಲ. ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡ. ನಿಶ್ಚಿಂತೆಯಿಂದಿರು. ನಾನಿಲ್ಲಿರೋ ಅಲ್ವಾ ನಿನ್ ಜೊತೇಲಿ? ಶಾಂತಿಯ ಮಾತಿನಿಂದ ಕುಸುಮಳಿಗೆ ಸ್ವಲ್ಪ ಸಮಾಧಾನವಾದಂತಾಯಿತು. ಆದರೂ ಅವಳ ಮನದ ತಳಮಳ ಪೂರ್ತಿಯಾಗಿ ನಿಂತಿರಲಿಲ್ಲ. ಯಾಕೆಂದರೆ ಪಟ್ಟಣದ ರಂಗುರಂಗಿನ ಬದುಕನ್ನು ವೀರಪ್ಪ ಮುಂಚೆಯ ಮಗಳಿಗೆ ತಿಳಿಸಿದ್ದ. ಜೊತೆಗೆ ಅಲ್ಲಿನ ನಾಜೂಕು ಜೀವನವನ್ನು ಕೂಡ. ಸಮಸ್ಯೆಗಳು ತಲೆಯಲ್ಲಿದ್ದರೂ ಕುಸುಮ ಈಗ ಏನೂ ಮಾಡುವಂತಿರಲಿಲ್ಲ. ಅವಳು ಪಟ್ಟಣಕ್ಕೆ ಬರಲು ತೀರ್ಮಾನಿಸಿಯಾಗಿತ್ತು. ಅಲ್ಲದೆ ಹಳ್ಳಿಯಿಂದ ಆಚೆ ಅರ್ಧ ದಾರಿಯನ್ನು ಕಳೆದು ಪಟ್ಟಣದ ಕಡೆಗೆ ಬಸ್ಸು ಓಡ್ತಾ ಇತ್ತು. ಹೀಗಾಗಿ ಬಂದದ್ದೆಲ್ಲ ಬರಲಿ ಅಂತ ಧೈರ್ಯ ಮಾಡಲೇಬೇಕಾಗಿತ್ತು. ಜೊತೆಯಲ್ಲಿದ್ದ ಶಾಂತಿ ಮಾತ್ರ ಶಾಂತವಾಗಿ ಇದ್ಲು. ದಾರಿ ಸವೆದಂತೆ ಅವಳಿಗೆ ಬೇಗ ಪಟ್ಟಣ ತಲುಪುವುದು ಮುಖ್ಯವಾಗಿತ್ತು. ಯಾವ ಚಿಂತೆಯೂ ಇಲ್ಲದೆ ಬಸ್ಸು ವೇಗವಾಗಿ ಹೋಗ್ತಿತ್ತು. ಶಾಂತಿ ಹೇಳುತ್ತಿದ್ದ ಚಿಕ್ಕಮ್ಮ ನಿಜವಾಗಿ ಆ ಹುಡುಗಿಗೆ ಚಿಕ್ಕಮ್ಮನಾಗಿರಲಿಲ್ಲ. ಆ ಹೆಂಗಸಿನ ಹೆಸರೇ ಚಿಕ್ಕಮ್ಮ. ಅವಳು ಆಗಾಗ್ಗೆ ಸಂತೆಹಳ್ಳಿಗೆ ಬರ್ತಿದ್ಲು. ಶಾಂತಿ ಮನೇಲಿ ಇರ್ತಿದ್ಲು. ಶಾಂತಿಗೂ ಅಪ್ಪ ಅಮ್ಮ ಇರಲಿಲ್ಲ. ಅವಳ ಅಮ್ಮ ಕಣ್ಣು ಕಾಣದ ಮುದುಕಿ. ಅಕ್ಕಪಕ್ಕದವರು ಕರುಣೆ ತೋರಿಸಿ ಶಾಂತಿಯ ಮನೆಗೆ ಒಂದಿಷ್ಟು ಸಹಾಯ ಮಾಡ್ತಿದ್ರು. ಇದರಿಂದ ಆ ಹುಡುಗಿಯ ಓದು ಹಾಗೂ ಮನೆ ನಡೀತಾ ಇತ್ತು. ಅಮ್ಮನ ಅಸಹಾಯಕ ಸ್ಥಿತಿಯಲ್ಲಿ ಶಾಂತಿ ಮನೆಯ ಹಾಗೂ ಅಡುಗೆ ಕೆಲಸಗಳನ್ನು ಕಲಿತೇ ಇರಲಿಲ್ಲ. ಆದರೆ ಶಾಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ಲು. ಕುಸುಮಾಳಿಗೂ ಶಾಂತಿಗೂ ಓದಿನಲ್ಲಿ ಆಗಾಗ್ಗೆ ಪೈಪೋಟಿ ನಡೀತಿತ್ತು. ಒಂದೊಂದು ಸಲ ಶಾಂತಿ ಮೊದಲನೆಯ ಸ್ಥಾನ ಗಳಿಸಿದ್ರೆ ಮತ್ತೊಂದು ಸಲ ಕುಸುಮ ಮೊದಲಿಗಳಾಗ್ತಿದ್ಲು. ಸಂಪಿಗೆ ಬೇಲಿಲಿ ಸ್ಕೂಲಿನ ಓದು ಮುಗಿದ ನಂತರ ಶಾಂತಿಗೆ ಹಳ್ಳಿಯೇ ಸಾಕಾಗಿತ್ತು. ಅಲ್ಲಿ ಅಮ್ಮನ ಜೊತೆ ಕಾಲ ಕಳೆಯುವ ಯೋಚನೆ ಅವಳದಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಇದ್ದಕ್ಕಿದ್ದಂತೆ ಶಾಂತಿಯ ಅಮ್ಮ ಕಾಲವಶವಾದಳು. ಆಗ ಶಾಂತಿ ಒಬ್ಬಂಟಿ ಹಾಗೂ ಅನಾಥೆಯಾದಳು. ಅವಳ ವಯಸ್ಸು 19. ಬಡತನದಲ್ಲಿದ್ದರೂ ಶಾಂತಿಯ ರೂಪ ದೇಹ ಪಡ್ಡೆ ಹುಡುಗರನ್ನು ಕೆರಳಿಸ್ತಿತ್ತು. ಅಷ್ಟೇ ಯಾಕೆ, ಮದುವೆಯಾದವರು ಕೂಡ ಒಂದು ಸಲ ಶಾಂತಿಯನ್ನು ನೋಡಬೇಕಂತಿದ್ರು. ಅಂತಹವರಲ್ಲಿ ಕೆಂಚನು ಒಬ್ಬ. ಅವನು ಬಹಳ ದಿವಸದಿಂದ ಶಾಂತಿಯ ಸ್ನೇಹಕ್ಕೆ ಹೊಂಚು ಹಾಕ್ತಿದ್ದ. ಅವಳು ಒಂಟಿಯಾಗಿ ಸಿಕ್ಕಿದ್ರೆ ಸಾಕು ಅಂಗಲಾಚಿ ಬೇಡ್ಕೊಳ್ತಿದ್ದ. ಶಾಂತಿ ಸ್ವಲ್ಪ ಸಲುಗೆಯನ್ನು ಕೊಟ್ಟಿದ್ರೂ ಸಾಕು, ಕೆಂಚ ಅವಳನ್ನು ಮದುವೆಯಾಗಲು ತಯಾರಿದ್ದ. ಆದರೆ ಶಾಂತಿ ಮಾತ್ರ ಇವೆಲ್ಲದರಿಂದ ತುಂಬ ದೂರವಾಗಿದ್ಲು. ಹೀಗಿದ್ರೂ ನೆರೆಹೊರೆಯವರ ಸಹಾಯವಿಲ್ಲದೆ ಬದುಕುವುದು ಅಸಾಧ್ಯವಾಗಿತ್ತು. ಶಾಂತಿಯ ತಾಯಿ ಇರುವ ತನಕ ಕೆಂಚ ತನ್ನ ಬಾಲ ಬಿಚ್ಚಲು ಅನುಕೂಲವಾಗಿರಲಿಲ್ಲ. ಯಾವಾಗ ಆ ಮುದುಕಿ ತೀರಿಕೊಂಡಳೋ ಆ ಸಮಯದಲ್ಲಿ ಕೆಂಚನೆ ಮುಂದೆ ನಿಂತು ಆಕೆಯ ಸಂಸ್ಕಾರ ಮಾಡಿಸಿ ಹೇಳಿದ್ದ, ಶಾಂತಿ, ಈಗ ನೀನು ಒಬ್ಬಂಟಿಯಾಗ್ಬಿಟ್ಟೆ. ಈ ಸಮಾಜದಲ್ಲಿ ತುಂಬು ಪ್ರಾಯದ ಒಂಟಿ ಹೆಣ್ಣು ಬಾಳೋದು ಬಹಳ ಕಷ್ಟ. ನೀನು ಸ್ವಲ್ಪ ಮನಸ್ಸು ಮಾಡು, ನಾನೇ ನಿನ್ನ ಮದುವೆ ಆಗ್ತೀನಿ. ನೀನು ರಾಣಿ ಥರ ಇರಬಹುದು. ಯಾವುದನ್ನು ಯೋಚನೆ ಮಾಡಿ ನನಗೆ ಹೇಳು. ಕೆಂಚನ ಮಾತಿನಿಂದ ಶಾಂತಿ ನಡುಗಿದ್ದಳು. ಕಾರಣ ಅವನ ದುಷ್ಟಶಕ್ತಿಯ ಜೊತೆಗೆ ಅವನ ಜೊತೆಯವರು. ಕೆಂಚ ಮತ್ತು ಅವನ ಗುಂಪಿನವರು ಸಂತೆಹಳ್ಳಿಯ ಪಾಳೆಗಾರರಂತೆ ವರ್ತಿಸ್ತಿದ್ರು. ಅವರುಗಳನ್ನು ವಿರೋಧಿಸಿ ಬಾಳುವುದು ಕಷ್ಟವಾಗಿತ್ತು. ಹಳ್ಳೀಲಿ ಕೆಂಚನಿಗೆ ಮದುವೆ ಆಗಿತ್ತು. ಆದರೆ ಅವನ ಹೆಂಡತಿ ಗಂಗಿಗೆ ಮೈ ತುಂಬ ರೋಗ. ಜೊತೆಗೆ ಅವಳು ಸದಾ ನಿಶ್ಶಕ್ತಿಯಿಂದ ಬಳಲುತ್ತಿದ್ದಳು.
ಹೀಗಾಗಿ ಮನೆ ಕೆಲಸಕ್ಕೆ ಆಳುಗಳನ್ನು ಗೊತ್ತು ಮಾಡಿಕೊಂಡಿದ್ದ. ಕೆಂಚ ದಿನದಲ್ಲಿ ಮುಕ್ಕಾಲು ಸಮಯ ಹಾಸಿಗೆಯಲ್ಲೇ ಇರ್ತಿದ್ದ ಗಂಗಿ ಕೆಂಚನಿಗೆ ಹೊರೆಯಾಗಿದ್ಲು. ಇದರಿಂದ ಅವನಿಗೆ ಪತ್ನಿ ಸುಖವಿರಲಿಲ್ಲ. ಇದರಿಂದ ಏಕಾಂಗಿಯೂ ದಷ್ಟಪುಷ್ಟ ಯುವತಿಯೂ ಆದ ಶಾಂತಿಯನ್ನು ಕೆಂಚ ಇಷ್ಟಪಟ್ಟಿದ್ದ. ದುಡ್ಡು ಕಾಸಿನ ಆಸೆ ತೋರಿಸಿದ್ರೆ ಶಾಂತಿ ಸುಲಭವಾಗಿ ತನ್ನ ಬಲೆಗೆ ಬೀಳಬಹುದೆಂದು ಕೆಂಚನ ಆಲೋಚನೆಯಾಗಿತ್ತು. ಆದರೆ ಶಾಂತಿಗೆ ಕೆಂಚನ ಮುಖ ಕಂಡರೆ ಆಗ್ತಿರ್ಲಿಲ್ಲ. ಅವನ ಸಿಡುಬಿನ ಕಲೆಯ ಮುಖ, ಗಡಸು ದನಿ, ದಾಪುಗಾಲು, ಅಲ್ಲೊಂದು ಇಲ್ಲೊಂದು ಕೂದಲಿರುವ ತಲೆಬುರುಡೆ, ಸಾಲದಕ್ಕೆ 6.5 ಅಡಿಯ ಎತ್ತರ, ಇವುಗಳ ಮೂರ್ತಿಯನ್ನು ನೋಡಲು ಶಾಂತಿ ಬಯಸುತ್ತಿರಲಿಲ್ಲ. ವಿಲಕ್ಷಣದ ಕೆಂಚನಿಗೆ ಕೈ ತುಂಬ ಹಣವಿತ್ತು. ತನ್ನ ರೂಪಿಗಲ್ಲದೆ ಹೋದ್ರೂ ತನ್ನಲ್ಲಿರುವ ಹಣಕ್ಕೆ ಶಾಂತಿ ಮಣಿಯಬಹುದೆಂದು ಕೆಂಚ ನಂಬಿದ್ದ. ಆದರೆ ಇಂತಹ ಕುರೂಪಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಅವಳು ಲೆಕ್ಕ ಹಾಕುತ್ತಲೇ ಇದ್ದಳು. ಇಂತಹ ಸಮಯಕ್ಕೆ ಸರಿಯಾಗಿ ಶಾಂತಿ 2 ಅನುಕೂಲಗಳು ಒದಗಿ ಬಂದಿದ್ದವು. ಮೊದಲನೆಯದು ಕೆಂಚನ ಗೈರು ಹಾಜರಿ. ಬರದ ಸಮಯದಲ್ಲಿ ಹಳ್ಳಿಯ ಜನರು ಮನೆಗಳನ್ನು ತೊರೆದು ಬೇರೆ ಕಡೆಗಳಿಗೆ ವಲಸೆ ಹೋಗುವುದರಲ್ಲಿದ್ದಾಗ ಕೆಂಚ ಪರ ಊರಿನಲ್ಲಿ ಜಮೀನು ಖರೀದಿಸಲು ಹೋಗಿದ್ದ. ಅಲ್ಲದೆ ತನ್ನ ಜೊತೆಯಲ್ಲಿ ತನ್ನ ಅನುಯಾಯಿಗಳನ್ನು ಕರೆದೊಯ್ದಿದ್ದ. ಇಂತಹ ಸನ್ನಿವೇಶವನ್ನೇ ಶಾಂತಿ ಕಾಯುತ್ತಿದ್ದಳು. ಎರಡನೆಯ ಅನುಕೂಲವೆಂದರೆ ತನ್ನ ಸಹಪಾಠಿ ಕುಸುಮ ಕೂಡ ಪಟ್ಟಣಕ್ಕೆ ಹೊರಡಲು ಸಿದ್ಧವಾಗಿದ್ದುದು. ಹೀಗಾಗಿ ಇಂತಹ ಅವಕಾಶವನ್ನು ಕಳೆದುಕೊಳ್ಳಲು ಶಾಂತಿ ತಯಾರಿರಲಿಲ್ಲ. ಇದರಿಂದ ಗೆಳತಿಯರಿಬ್ಬರೂ ಹಳ್ಳಿಯಿಂದ ಹೊರಡುತ್ತಿದ್ದ ಮೊದಲನೆಯ ಬಸ್ಸಿನಲ್ಲಿ ಪ್ರಯಾಣ ಮಾಡಲು ಲೆಕ್ಕ ಹಾಕಿದ್ದು. ಕೋಳಿ ಕೂಗುವ ಸಮಯಕ್ಕೆ ಸರಿಯಾಗಿ ಹೊರಡುತ್ತಿದ್ದ ಆ ಬಸ್ಸಿನಲ್ಲಿ ಪರಿಚಯದವರೇ ಕಡಿಮೆ. ಅಷ್ಟೇ ಯಾಕೆ, ಪ್ರಯಾಣಿಸುವ ಜನರು ವಿರಳ. ಈ ರೀತಿಯ ಅವಕಾಶವನ್ನು ಗೆಳತಿಯರಿಬ್ಬರೂ ಉಪಯೋಗಿಸಿಕೊಂಡಿದ್ರು. ಆದಷ್ಟು ಬೇಗ ಪಟ್ಟಣವನ್ನು ತಲುಪಿ ಚಿಕ್ಕಮ್ಮನ ಮನೆ ಸೇರ್ಕೊಂಡ್ರೆ ಸಾಕೆಂದು ಶಾಂತಿಯ ಆಲೋಚನೆ. ಇದರಿಂದ ಕೆಂಚನ ಕಾಟ ತಪ್ಪೀತೆಂದು ಅವಳ ಚಿಂತೆ. ಆದರೆ ಕುಸುಮಳ ಚಿಂತೆಯೇ ಬೇರೆ. ಪಟ್ಟಣದಲ್ಲಿದ್ದ ಚಿಕ್ಕಮ್ಮ ಒಬ್ಬ ಒಂಟಿ ಹೆಂಗಸು. ಯಾಕೋ ಏನೋ ಅವಳು ಮದುವೆಯನ್ನು ಮಾಡ್ಕೊಂಡಿರಲಿಲ್ಲ. ಡಿಗ್ರಿ ಪಡೆದಿದ್ದಳು. ಜೊತೆಗೆ ಕೇಶಾಲಂಕಾರ ಹಾಗೂ ಮುಖಾಲಂಕಾರದ ಬಗ್ಗೆ ಕಲಿತಿದ್ದಳು. ಅವಳಿಗೆ ಪ್ರೌಢತೆ ಬರುವ ಹೊತ್ತಿಗೆ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ಲು. ತಂದೆಯಿಂದ ಸ್ವಲ್ಪ ಆಸ್ತಿ ಚಿಕ್ಕಮ್ಮನ ಕೈ ಸೇರಿತ್ತು. ಕೈಯಲ್ಲಿರುವ ಹಣದ ಜೊತೆಗೆ ಬುದ್ಧಿ ಉಪಯೋಗಿಸಿ ಚಿಕ್ಕಮ್ಮ ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಿದ್ಲು. ಮೊದಮೊದಲು ಎಲ್ಲ ಕೆಲಸವನ್ನು ಸ್ವತಃ ಮಾಡುತ್ತಿದ್ದ ಚಿಕ್ಕಮ್ಮ ಕಾಲಕ್ರಮೇಣ ಕೈಯಲ್ಲಿ ಹಣ ಸೇರಿದಂತೆ ವಿವಿಧ ಕೆಲಸಗಳಿಗೆ ಬೇರೆ ಬೇರೆ ಮಹಿಳೆಯರನ್ನು ನೇಮಿಸಿಕೊಂಡು ತಾನು ಮಾತ್ರ ಉಸ್ತುವಾರಿ ನಡೆಸುವ ಮಟ್ಟಕ್ಕೆ ಬಂದಿದ್ಲು. ಕುಸುಮ ಮಾಡ್ತಿದ್ದ ಕೇಶಾಲಂಕಾರ ಇತ್ಯಾದಿಗಳನ್ನು ಕಂಡಿದ್ದ ಶಾಂತಿಗೆ ತನ್ನ ಗೆಳತಿಯನ್ನು ಚಿಕ್ಕಮ್ಮನ ಹತ್ತಿರ ಬಿಡುವ ಆಲೋಚನೆ ಇತ್ತು. ಜೊತೆಗೆ ತಾನು ಕೂಡ ಚಿಕ್ಕಮ್ಮನ ಜೊತೆಯಲ್ಲಿ ಇದ್ಕೊಂಡ್ರೆ ಕೆಂಚನ ಕಾಟದಿಂದ ತಪ್ಪಿಸಿಕೊಳ್ಳಬಹುದೆಂಬ ಯೋಚನೆಯು ಅವಳಲ್ಲಿ ಇತ್ತು. ಇಂತಹ ಆಲೋಚನೆಯನ್ನು ಹೊತ್ತ ಶಾಂತಿ ಹಾಗೂ ಅವಳ ಗೆಳತಿ ಕುಸುಮಳನ್ನು ಕರೆತಂದಿತು ಪಟ್ಟಣಕ್ಕೆ ಆ ಬಸ್ಸು. ಬಸ್ಸಿನಿಂದ ಇಳಿದ ಕೂಡಲೇ ಶಾಂತಿಗೆ ಸಮಾಧಾನ ಆಯಿತು. ಅವಳು ಒಂದು ಆಟೋ ಗೊತ್ತು ಮಾಡಿಕೊಂಡು ಗೆಳತಿಯ ಸಮೇತ ಚಿಕ್ಕಮ್ಮನ ಮನೆಗೆ ಬಂದ್ಬಿಟ್ಲು. ಚಿಕ್ಕಮ್ಮನ ಮನೆಯ ಮುಂಭಾಗದಲ್ಲಿ ಬ್ಯೂಟಿ ಪಾರ್ಲರ್, ಹಿಂಭಾಗದಲ್ಲಿ ವಾಸಕ್ಕೆ ಮನೆ. ಶಾಂತಿ ಬಂದಾಗ ಚಿಕ್ಕಮ್ಮ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು. ಬ್ಯೂಟಿ ಪಾರ್ಲರ್ನಲ್ಲಿದ್ದ ಯುವತಿ ಹೊಸಬರನ್ನು ಕಂಡು ಕೇಳಿದ್ಲು, ನೀವು ಯಾರು ಬೇಕಾಗಿತ್ತು? ನಾನು ಶಾಂತಿ ಅಂತ, ಸಂತೆಹಳ್ಳಿಯಿಂದ ಬಂದಿದ್ದೀನಿ. ಇವಳು ನನ್ನ ಸ್ನೇಹಿತೆ ಕುಸುಮ. ಚಿಕ್ಕಮ್ಮನ ನೋಡಬೇಕಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಮೇಡಮ್ ವಿಶ್ರಾಂತಿ ತಗೋತಿದ್ದಾರೆ. ಅವರುಗಳು ಅಷ್ಟು ಮಾತಾಡುವಾಗ ಹೊರಕ್ಕೆ ಬಂದ್ಲು ಚಿಕ್ಕಮ್ಮ. ಶಾಂತಿಯನ್ನು ಕಂಡ ಕೂಡಲೇ ಉದ್ಗಾರ ತೆಗೆದಳು. ಓಹೋ ಶಾಂತಿ, ಬಾಬಾ, ಕೆಲಸ ಮಾಡಿ ಸಾಕಾಗಿತ್ತು, ಹಾಗೆಯೇ ಮಲಗಿದ್ದೆ, ಒಳಗ್ ಬಾ. ಅಂದ್ಹಾಗೆ ಇವಳು ಕುಸುಮ? ಹೌದು ಚಿಕ್ಕಮ್ಮ ಅಂದ ಶಾಂತಿ ಮನೆಯೊಳಕ್ಕೆ ಕಾಲಿಟ್ಟಳು. ಅವಳ ಜೊತೆಯಲ್ಲಿ ಕುಸುಮ ಕೂಡ. ಚಿಕ್ಕಮ್ಮ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಒಂದು ರೂಮು ತೋರಿಸುತ್ತಾ, ಇದು ನಿಮ್ಮಿಬ್ಬರಿಗೆ, ಒಳಗಡೆ ಎಲ್ಲ ಅನುಕೂಲ ಇದೆ. ಮಲಗೋಕೆ, ಸ್ನಾನಕ್ಕೆ, ಶೌಚಾಲಯಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ಒಳಗೈಯಾಗಿದೆ. ನೀವಿಬ್ರು ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಿ, ಆಮೇಲೆ ನಾವೆಲ್ಲ ತಿಂಡಿ ತಿನ್ನೋಣ. ನಾನು ರೆಡಿಯಾಗಿ ಬರ್ತೀನಿ ಹೇಳಿ ತನ್ನ ರೂಮಿನೊಳಗೆ ಮರೆಯಾದಳು. ನಂತರ ಶಾಂತಿ ಅಂದ್ಲು, ನೋಡಿದ್ದೇನೆ ಕುಸುಮ, ನಮ್ಮ ಚಿಕ್ಕಮ್ಮ ಎಷ್ಟು ಒಳ್ಳೆಯವರು. ಬಾ, ಸ್ನಾನ ಮಾಡಿ ಬರೋಣ. ನಿನ್ನ ಲಗೇಜು ರೂಮ್ನಲ್ಲಿಡು. ಗೆಳತಿಯ ಮಾತಿಗೆ ಹೂಗುಟ್ಟಿದ ಕುಸುಮ ಮೌನವಾಗಿ ಅವಳನ್ನು ಹಿಂಬಾಲಿಸಿದಳು. ಮುಂದಿನ 3/4 ಗಂಟೆಯಲ್ಲಿ ಚಿಕ್ಕಮ್ಮ ಹಾಗೂ ಶಾಂತಿ
ಮತ್ತು ಕುಸುಮ ತಿಂಡಿ ತಿನ್ನುವುದರಲ್ಲಿ ಮಗ್ನರಾಗಿ ಬಿಟ್ಟರು. ತಿಂಡಿಯ ಮಧ್ಯೆಯೇ ಚಿಕ್ಕಮ್ಮ ಕುಸುಮಳ ಕಡೆ ತಿರುಗಿ ಕೇಳಿದ್ಲು, ನಿನಗೆ ಹೇಗನ್ನಿಸ್ತು? ರೂಮು, ಮನೆ? ಚೆನ್ನಾಗಿದೆ ಮೇಡಮ್. ನೀನೇನು ನನ್ನ ಮೇಡಮ್ ಅಂತ ಕರಿಬೇಡ. ಕೆಲಸದವರು ಹಾಗೆ ಕರೀತಾರೆ. ನೀನು ಚಿಕ್ಕಮ್ಮ ಅಂತ ಕೂಗಿದ್ರೆ ಸಾಕು, ಶಾಂತಿ ಥರ. ಯಾಕೆಂದರೆ ನನಗೆ ನೀನು ಮತ್ತು ಶಾಂತಿ ಇಬ್ಬರೂ ಒಂದೇ. ಹಾಂ, ನಿನ್ನ ವಿಷಯವೆಲ್ಲ ಶಾಂತಿ ಹೇಳಿದ್ದಾಳೆ. ಧೈರ್ಯವಾಗಿರು. 1 ವಾರದ ತನಕ ನಿಮ್ಮಿಬ್ಬರಿಗೂ ಏನೂ ಕೆಲಸ ಇಲ್ಲ. ಬ್ಯೂಟಿ ಪಾರ್ಲರ್ ಬಗ್ಗೆ ನೋಡ್ತಾ ಇರಿ. ಇಲ್ಲಿಗೆ ಬರೋ ಜನ, ಇಲ್ಲಿಯ ಕೆಲಸ ಇವೆಲ್ಲ ನಿಮ್ಗಳಿಗೆ ಗೊತ್ತಾಗತ್ತೆ. ಸರಿ ಚಿಕ್ಕಮ್ಮ ಅಂದಳು ಕುಸುಮ. ಅಬ್ಬಾ, ಈಗ ಮನಸ್ಸಿಗೆ ಸಂತೋಷವಾಯಿತು. ಜಾಣ ಹುಡುಗಿರು ನೀವಿಬ್ರು. ಹ್ಞೂ ಚಿಕ್ಕಮ್ಮ ಮಾತಾಡಿದ್ಲು ಶಾಂತಿ. ನಂತರ ತಿಂಡಿಯನ್ನು ಮುಗಿಸುವ ತನಕ ಯಾರೂ ಮಾತಾಡಲಿಲ್ಲ. ಅದಾದ ಮೇಲೆ ಚಿಕ್ಕಮ್ಮ ಎದ್ದು, ನನಗೆ ಪ್ರೈವೇಟು ಕೆಲಸ ಇದೆ, ರೂಮ್ನಲ್ಲಿರ್ತೀನಿ. ಡಿಸ್ಟರ್ಬ್ ಮಾಡಬೇಡಿ. ಕೆಲಸದವರು ಬಂದರೂ ಹಾಗೆ ಹೇಳಿ. ನಿಮ್ಮಗಳಿಗೆ ಬೇಜಾರಾದರೆ ಟಿವಿ ನೋಡ್ತಾರಿ ಅಂದವಳು ತನ್ನ ರೂಮಿನೊಳಕ್ಕೆ ಹೋಗಿ ಬಾಗಿಲು ಭದ್ರಪಡಿಸ್ಕೊಂಡ್ಳು. ಚಿಕ್ಕಮ್ಮನ ಮಾತು, ಹಾವಭಾವ ಕಂಡು ಕುಸುಮಳಿಗೆ ಯಾಕೋ ಅನುಮಾನ ಶುರು ಆಯಿತು. ಆದರೂ ತಾನು ಬಂದ ಮೊದಲನೆಯ ದಿವಸವೇ ಯಾಕೆಂದು ಸುಮ್ಮನಾದಳು. ಆದರೆ ಶಾಂತಿ ಸುಮ್ಮನಿರ್ಬೇಕಲ್ಲ. ಲೇ ಬಾರೆ ಟಿವಿ ನೋಡೋಣ. ಹಳ್ಳೀಲಿ ಇವೆಲ್ಲ ಎಲ್ಲಿತ್ತು? ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳೋಣ ಅನ್ನುತ್ತಾ ಕುಸುಮಳನ್ನು ಬಲವಂತದಿಂದ ಟಿವಿ ಮುಂದೆ ಕೂರಿಸಿದ್ಲು. ಆದರೆ ಟಿವಿಯನ್ನೇ ಕಾಣದ ಆ ಹಳ್ಳಿ ಹುಡುಗಿಯರಿಗೆ ಟಿವಿಯನ್ನು ಯಾವ ರೀತಿ ಹಾಕುವುದೆಂದು ಪರದಾಟ ಪಡುವಂತಾಯಿತು. ಪುಣ್ಯಕ್ಕೆ ನಡುಮನೆಗೆ ಬಂದ ಬ್ಯೂಟಿ ಪಾರ್ಲರ್ನ ಹುಡುಗಿಯೊಬ್ಬಳು ಟಿವಿಯನ್ನು ಚಾಲೂ ಮಾಡಿ ಹೋದ್ಲು. ಇವರಿಬ್ಬರ ಪರದಾಟ ಕಂಡು ಹಾಗೂ ಹೀಗೂ ಮಧ್ಯಾಹ್ನ ಆಯಿತು. ಅಡುಗೆಯವಳು ಬಂದು ಊಟಕ್ಕೆ ಕರೆದ್ಲು. ಅವಳ ಮಾತಿಗೆ ಶಾಂತಿ ಗಲಿಬಿಲಿಗೊಂಡು, ನಮ್ಮಿಬ್ಬರಿಗೆ ಮಾತ್ರ ಊಟನ, ಚಿಕ್ಕಮ್ಮನೂ ಬರ್ಲಿ ಅಂದ್ಲು. ಅದಕ್ಕೆ ಅಡುಗೆಯವಳು, ಚಿಕ್ಕಮ್ಮ ಮೇಡಮ್ ಈಗ ಬರೋಲ್ಲ, ನೀವಿಬ್ರು ಊಟ ಮಾಡಿ ನನಗೆ ಹೇಳಿದ್ದಾರೆ ಅಂದ್ಲು. ಯಾಕೆ ಬರಲ್ಲ ಚಿಕ್ಕಮ್ಮ? ಅವರು ತುಂಬ ಬ್ಯುಸಿಯಾಗಿದ್ದಾರೆ. ರೂಮಲ್ಲೇ ಇರ್ತಾರಾ? ಹಾಂ. ಎಷ್ಟು ಹೊತ್ತಿನ ತನಕ? ಅವರ ಕೆಲಸ ಮುಗಿಯೋ ತನಕ. ಮುಂದೆ ಮಾತಾಡಲು ಶಾಂತಿಗಾಗಲಿ ಅಥವಾ ಕುಸುಮಾಳಿಗಾಗಲಿ ಅವಕಾಶವನ್ನೇ ಕೊಡದೆ ಅಡುಗೆಯವಳು ಡೈನಿಂಗ್ ಟೇಬಲ್ನಲ್ಲಿ ಅಡುಗೆ ಇಟ್ಕೊಂಡು ಕಾಯ್ತಾ ಇರ್ತೀನಿ, ಇಬ್ರು ಬನ್ನಿ ಅನ್ನುತ್ತಾ ಹೊರಟೋದ್ಲು. ಬಯಸಿದ ಭಾಗ್ಯ ಮುಂದಿನ ಭಾಗವನ್ನು ನಿರೀಕ್ಷಿಸಿ. ಧನ್ಯವಾದಗಳು.